ಪ್ರೀತಿಯ ಸಹೋದರ ಸಹೋದರಿಯರೇ, ಹಳೆಯ ಹಾಡೊಂದಿದೆ, ರೆಟ್ಟಾಗದ ಗುಟ್ಟೆಲ್ಲ ಕೇಳು ಮನುಜ ಅಲ್ವಾ, ಹಾಡಿದ್ದೀವಿ. ಏನು ಅರ್ಥ ಆಗುತ್ತೆ ನಮಗೆ? ಸುಳ್ಳು ಯಾವತ್ತಾದರೂ ಬಂದ್ಬಿಡುತ್ತೆ, ಸತ್ಯ ಯಾವಾಗಲೂ ನಿಂತ್ಕೊಳ್ಳುತ್ತೆ. ಅಂಥದ್ದೇ ಆದಂತಹ ಒಂದು ಶುಭ ಸಂದೇಶ ಇವತ್ತು. 10ನೇ ಅಧ್ಯಾಯ 27ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಗುಟ್ಟಾಗಿ ತಿಳಿಸುವುದನ್ನು ನೀವು ಮನೆಯ ಮೇಲೆ ನಿಂತು ಪ್ರಚುರ ಮಾಡಿ. ಪ್ರೊಕ್ಲೇಮ್ ಫ್ರಮ್ ದ ಹೌಸ್ ಟಾಪ್ಸ್. ಇದನ್ನು ಮಿಷ್ನಾ ಅವೋತ್ 3:2 ಹೇಳಲಾಗಿದೆ. ಅಂದಿನ ಕಾಲದಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ಗುಟ್ಟಾಗಿರುವಂತಹ ಸ್ಥಳಗಳಲ್ಲಿ ಬೋಧನೆಗಳನ್ನು ಮಾಡುತ್ತಿದ್ದರು. ಆ ಬೋಧನೆಯನ್ನು ಕೇಳುವಂತಹ ಈ ಶಿಷ್ಯರು ಹೊರಗೆ ಹೋಗಿ ಬಹಿರಂಗವಾಗಿ ಅದನ್ನು ಪರರಿಗೆ ತಿಳಿಸುತ್ತಿದ್ದರು. ಇದು ಒಂದು ವಾಡಿಕೆ, ಇದು ನಿಯಮವನ್ನಾಗಿ ಕೊಡಲಾದಂತಹ ವಿಷಯ ಮಿಷ್ನಾ ಅವೋತ್. ಈ ಮಿಷ್ನಾ ಅಂದರೆ ಏನು? ಇದು ಇನ್ಫಾರ್ಮೇಷನ್ಗೆ. ಮಿಷ್ನಾ ಅಂದರೆ ಏನು? ಯಹೂದ್ಯರಲ್ಲಿ ಈ ಪರಿಶುದ್ಧ ಗ್ರಂಥಗಳಿವೆ. ತೋರಾ ಅಂತ ಹೇಳಿದ್ರೆ ಮೊದಲ 5 ಪುಸ್ತಕಗಳು. ಅದನ್ನು ಮೋಶೆಯ ನಿಯಮಗಳು ಎಂಬುದಾಗಿ ಪರಿಗಣಿಸಲಾಗುತ್ತದೆ. 5 ಪುಸ್ತಕಗಳು: ಆದಿಕಾಂಡ, ವಿಮೋಚನಕಾಂಡ, ಸಂಖ್ಯಾಕಾಂಡ, ಆಮೇಲೆ ಏನೇನೇ ಇದೆ, ಧರ್ಮೋಪದೇಶ, ಇನ್ನೊಂದು ಬಿಟ್ಟಿದ್ದೀನಿ, ಯಾವುದು, ಲೇವಿಯರ ಪುಸ್ತಕ. ಈ 5 ಕೂಡ ನಿಯಮಗಳು. ಅದು ಬಿಟ್ಟರೆ ಬಾಯಿ ಮಾತಲ್ಲಿ ಬಂದಂತಹ ನಿಯಮಗಳು ಎಷ್ಟೋ ಉಂಟು. ಮಿದ್ರಾಶಿಕ್ ಲಾಸ್. ಗುರುಗಳು ಈ ಒಂದು ನಿಯಮಗಳನ್ನು ಪಾಲಿಸುವುದಕ್ಕೆ ಅನೇಕ ನಿಯಮಗಳನ್ನು ಅದರ ಜೊತೆ ಸೇರಿಸ್ತಿದ್ರು. ದಿಸ್ ಹಸ್ ಕಮ್ ಬೈ ಓರಲ್ ಟ್ರೆಡಿಷನ್. ಓರಲ್ ಟ್ರೆಡಿಷನ್. ಇದೆಲ್ಲ ಸತ್ತೋಗುತ್ತೆ ಅಂತ ಬಯಸಿದಾಗ ಅವ್ರು ಏನು ಮಾಡಿದ್ರು, ಅವಾಗಲೆಲ್ಲ ಬರೆದಿಟ್ರು. ಯಾವಾಗ? 3ನೇ ಶತಮಾನದಲ್ಲಿ ಬರೆದಿರುವ ಎಲ್ಲ ನಿಯಮಗಳನ್ನು ಒಟ್ಟುಗೂಡಿಸಿದವರು ರಾಬಿ ಜೂಡಾ ಹಾನಸಿ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಮಿಷ್ನಾ ಎನ್ನುವ ಈ ಒಂದು ಗ್ರಂಥದಲ್ಲಿ 6 ಭಾಗಗಳಿವೆ. ಮೊದಲನೆಯ ಭಾಗ ವ್ಯವಸಾಯ, ಬಿತ್ತನೆ, ದೇವರಿಗೆ ಸಲ್ಲಿಸಬೇಕಾದ ಕಾಣಿಕೆಗಳು, ಇವುಗಳ ಬಗ್ಗೆ ಬುದ್ಧಿ ಮಾತುಗಳಿವೆ. ಎರಡನೇದಾಗಿ ಈ ಹಬ್ಬಗಳು, ಯಾವ್ಯಾವ ಹಬ್ಬಗಳನ್ನು ಯಾವ್ಯಾವ ನೀವು ಆಚರಣೆ ಮಾಡಬೇಕು, ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಎನ್ನುವ ವಿಷಯಗಳನ್ನು 2ನೆಯ ಆ ಒಂದು ಭಾಗದಲ್ಲಿ ಇದೆ. 3ನೇದು ಏನಂತ ಹೇಳಿದ್ರೆ, ಮಹಿಳೆಯರು ಮದುವೆ, ಆಮೇಲೆ ಡಿವೋರ್ಸು ಅಥವಾ ಇನ್ನಿತರ ವಿಷಯಗಳು, ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯಗಳು 3ನೇ ಅಧ್ಯಾಯದಲ್ಲಿ ಇರ್ತದೆ. 4ನೇ ಅಧ್ಯಾಯದಲ್ಲಿ ಕ್ರಿಮಿನಲ್ ಪ್ರೊಸೀಜರ್ಸ್. ಈಗ ರಿಯಲ್ ಎಸ್ಟೇಟು ಅಥವಾ ಲ್ಯಾಂಡು, ಇವುಗಳಲ್ಲಿ ಮೋಸ ಮಾಡೋದು, ವಂಚನೆ ಮಾಡೋದು, ಇವುಗಳಿಗೆ ಏನು ಪನಿಷ್ಮೆಂಟು, ಇವೆಲ್ಲ ಕೂಡ 4ನೇ ಇದರಲ್ಲಿ ಇರ್ತದೆ. 5ನೇ ಇದರಲ್ಲಿ ನಾವು ದೇವಾಲಯಕ್ಕೆ ಬಂದರೆ ಹೇಗಿರಬೇಕು, ಏನು ಮಾಡಬೇಕು, ದೇವಾಲಯದಲ್ಲಿ ನಮ್ಮ ಸೇವೆ ಏನು, ಈ ವಿಷಯಗಳನ್ನು ಹೇಳಲಾಗಿದೆ. 6ನೇದಾಗಿ ನಾವು ಶುದ್ಧೀಕರಣ ಹೇಗೆ ಮಾಡಬೇಕು, ಯಾವ್ಯಾವ ದಿನ, ಯಾವ್ಯಾವ ರೀತಿ, ಯಾವ್ಯಾವಾಗ ಎನ್ನುವ ವಿಷಯಗಳನ್ನು ಹೇಳುವಂತಹ ವಿಷಯ. ಇವೆಲ್ಲವೂ ಕೂಡ ಮಿಷ್ನಾ ಅಂತ ಹೇಳ್ತಾರೆ. ಹಿರಿಯರು ಬಾಯಿ ಮಾತಿಂದ ಈ ನಿಯಮಗಳನ್ನು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಕೊಟ್ಟಿರುವ ವಿಷಯಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅವೋತ್ ಅಂತ ಹೇಳಿದ್ರೆ ಹಿರಿಯವರು ಹೇಳುವ ಬುದ್ಧಿ ಮಾತುಗಳು ಎಂಬುದಾಗಿ ಅರ್ಥ. ಈ ಅವೋತ್ ಎನ್ನುವ ಒಂದು ಅಧ್ಯಾಯದಲ್ಲಿ ಹೇಳಲಾಗಿದೆ, ಗುರುವಾದವನು ಗೋಪ್ಯವಾಗಿ ಹೇಳುವ ವಿಷಯಗಳನ್ನು ಶಿಷ್ಯನಾದವರು ಬಹಿರಂಗವಾಗಿ ಅದನ್ನು ಪ್ರಚುರಪಡಿಸಬೇಕು. ಅದನ್ನು ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ 27ನೇ ವಚನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ನಾನು ಗುಟ್ಟಾಗಿ ಹೇಳುವುದನ್ನು ನೀವು ಬಹಿರಂಗವಾಗಿ ಹೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಟ್ಟ
ಗುಟ್ಟಾಗಿ ಹೇಳಿದ ವಿಷಯಗಳು ಏನು ಹೇಳಿದ್ರು ಗುಟ್ಟಾಗಿ ಯೇಸು ಸ್ವಾಮಿ ಅವರಿಗೆ? ನಿಮ್ಗೇನಾದರೂ ಗೊತ್ತಾ? ಶಿಷ್ಯರಿಗೆ ಯೇಸು ಸ್ವಾಮಿ ಗುಟ್ಟಾಗಿ ಏನು ಹೇಳಿದ್ರು? ಏನು ಹೇಳಿದ್ರು? ಪರಲೋಕದ ವಿಷಯಗಳು ಏನು ಹೇಳಿದ್ರು? ಇಡೀ ಬೈಬಲ್ ಶುಭ ಸಂದೇಶನೇ ಗುಟ್ಟಾಗಿ ಹೇಳಿರುವ ಮಾತುಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ತನ್ನನ್ನ ಗುಟ್ಟಾಗಿ ತನ್ನ ಶಿಷ್ಯರಿಗೆ ತೋರಿಸ್ಕೊಟ್ರು ಅಲ್ವಾ? ರೂಪಾಂತರ ತಾಳಿದ್ರು. ಎಷ್ಟು ಜನ ಇದ್ರು? ನಾನಿರ್ಲಿಲ್ಲ ಸ್ವಾಮಿ ಅಂತೀರಾ? ಎಷ್ಟು ಜನ ಇದ್ರು? ಸಂತ ರಾಯಪ್ಪರು ಏನು ಹೇಳ್ತಾರೆ? ಸ್ವಾಮಿ ನಿಮಗೊಂದು, ಎಲಿಯನಿಗೊಂದು, ಮೋಶೆಗೊಂದು, ನಾವು 3 ಜನ ಹಾಗೆ ಇರ್ತೀವಿ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಬಿಡಿ, ಕೊನೆಯ ಭೋಜನ ಎಷ್ಟು ಜನ ಇದ್ರು? 12 11 ಡೌಟ್ ಬಂದಿದೆ ಈಗ. 12 11 11 12 12 ಅದು ಗುಟ್ಟಾಗಿ ಹೇಳಿದ ವಿಷಯ ಅಲ್ವಾ? ಗುಟ್ಟಾಗಿ ಹೇಳಿದ ವಿಷಯ. ಇವತ್ತು ಬಲಿಪೂಜೆ ಬಹಿರಂಗವಾಗಿ ನೆರವೇರುತ್ತಾ ಇದೆ. ಆದರೆ ಮೊದಲನೆಯ ಬಲಿಪೂಜೆ ಗುಟ್ಟಾಗಿ ನೆರವೇರಿತು. ಇದು ಗುಟ್ಟಾಗಿ ಹೇಳಿರುವ ಮಾತುಗಳು. ಈ ಗುಟ್ಟಾಗಿ ಹೇಳಿರುವ ಮಾತುಗಳನ್ನು ಬಹಿರಂಗವಾಗಿ ನೀವು ತಿಳಿಸಬೇಕು. ಇದು ದೇವರ ಆಜ್ಞೆಯಾಗಿತ್ತು. ಆದರೆ ಅಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ? ಯಾಕೆಂತ ಹೇಳಿದ್ರೆ ಆವತ್ತು ಇದ್ದಂತಹ ಪರಿಸ್ಥಿತಿ ಆಗಿತ್ತು. ದ ಬ್ಯಾಕ್ಗ್ರೌಂಡ್ ವಾಸ್ ಲೈಕ್ ದಾಟ್. ಇಡೀ ಇಸ್ರಾಯೇಲ್ ದೇಶ ಅಂದರೆ ಗಲಿಲೇಯ, ಜುದೇಯ ಪ್ರಾಂತ್ಯಗಳನ್ನು ಆಳುತ್ತಿದ್ದವರು ಯಾರು? ರೋಮನರು. ಅದು ಬಿಟ್ಟರೆ ಈ ಧಾರ್ಮಿಕ ವಿಷಯಗಳನ್ನು ನಿಯಮಗಳಾಗಿ ಕೊಟ್ಟು ಅವುಗಳನ್ನು ಆಡಳಿತ ಮಾಡಿದವರು ಯಾರು? ಯಾಜಕರು, ಫರಿಸಾಯರು ಇತ್ಯಾದಿ ವಿಷಯಗಳು. ಹೀಗೆ ಅವರಿಗೆ ಭಯ ಇರ್ತಿತ್ತು. ಯಾಕೆ ಭಯ? ಜನರಿಂದ ಅವರು ಹೆಚ್ಚಾಗಿ ವರಿಯನ್ನು ಕಿತ್ಕೊಳ್ತಾ ಅವರಿಗೆ ಹಿಂಸೆಗಳನ್ನು ಕೊಡ್ತಾ ಇದ್ರು. ಆದರೆ ಈ ಆಡಳಿತ ವರ್ಗಕ್ಕೆ ಯಾವಾಗಲೂ ಒಂದು ಟೆನ್ಷನ್ ಇತ್ತು. ಏನು ಆ ಟೆನ್ಷನ್ ಅಂತ ಹೇಳಿದ್ರೆ, ಇವರು ಯಾವಾಗ ನಮ್ಮ ವಿರುದ್ಧ ಎದ್ದೇಳ್ತಾರೋ ಆದ ಕಾರಣ ಏನು ಮಾಡೋದು, ಇವರನ್ನು 3-4 ಗುಂಪಾಗಿ ಸೇರೋದಕ್ಕೆ ಬಿಡಲೇಬಾರ್ದು ಎನ್ನುವ ವಿಷಯ ಅವರಲ್ಲಿ ಆಳವಾಗಿತ್ತು. ಈಗ 144 ಕೇಳಿಸ್ಕೊಂಡಿದ್ದೀರಾ? 144 ಕರ್ಫ್ಯೂ ಗೊತ್ತಾ? ಕರ್ಫ್ಯೂ ಏನಾದರೂ ಒಂದು ತಲೆ ಅಲ್ಲಾಡಿಸಿ 144 ಗೊತ್ತಾ? ಎಲ್ಲಾದರೂ ಗೊಂದಲ ಆದರೆ 144 ಹಾಕಿದ್ರೆ ಯಾರೂ 2-3 ಸೇರಂಗಿಲ್ಲ. ಪರಿಸ್ಥಿತಿ ಹಾಗೇನೇ ಇತ್ತು ಆ ಕಾಲದಲ್ಲಿ. ಇಟ್ಸ್ ಆಲ್ವೇಸ್ 144 ಫಾರ್ ದೆಮ್. ಅದರಿಂದಾಗಿ ಇವರು ಬಹಿರಂಗವಾಗಿ ಯಾವುದು ಹೇಳಕ್ಕಾಗ್ತಿರ್ಲಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಬಹಿರಂಗವಾಗಿ ಹೇಳಬೇಕು. ಯಾವ ವಿಷಯಗಳನ್ನು? ನಾನು ಗುಟ್ಟಾಗಿ ನಿಮಗೆ ತಿಳಿಸಿದ ವಿಷಯಗಳನ್ನು. ಗುಟ್ಟಾಗಿ ಏನಂತ ನಾನು ಹೇಳಿದ್ದೀನಿ. ಇದು ಬೈಬಲ್ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವ ವಿಧಾನ. ಮತ್ತೊಂದು ಇದೆ, ಅದು ಆಮೇಲೆ ಹೇಳ್ತೀನಿ. ಮತ್ತೊಂದು ವಿಷಯನೂ ಇದೆ, ಅದು ಆಮೇಲೆ ಹೇಳ್ತೀನಿ. ಮತ್ತಾಯನ ಗ್ರಂಥವನ್ನು ಆಧಾರವಾಗಿಟ್ಕೊಂಡೇ ಹೇಳ್ತೀನಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಹೊರಗೆ ಹೋಗಿ ನೀವು ಬೋಧನೆ ಮಾಡಿದ್ರೆ ನಿಮಗೆ ಹಿಂಸೆಗಳು ಖಂಡಿತವಾಗಿರ್ತದೆ. ಇಲ್ಲಿ ಹೇಳಲಿಲ್ಲ. 10ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾರೆ, ನಿಮ್ಮನ್ನು ಪ್ರಾರ್ಥನಾ ಮಂದಿರಗಳಿಗೆ ಒಪ್ಪಿಸುವರು, ಅಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು, ಆದರೂ ಕೂಡ ನೀವು ಭಯಪಡಬೇಡಿ. ಆದ ಕಾರಣ ಯೇಸು ಸ್ವಾಮಿ ಈ ವಿಷಯಗಳನ್ನು ಹೇಳಿದ ಮೇಲೆ ಅವ್ರಿಗೆ ಹೇಳ್ತಾರೆ, ನೀವು ದೇಹವನ್ನು ಕೊಲ್ಲುವ ಮನುಷ್ಯರಿಗೆ ಭಯಪಡಬೇಡಿ, ನಿಮ್ಮ ಆತ್ಮವನ್ನು ಕೊಲ್ಲುವ ಶಕ್ತಿ ಇರುವ ದೇವರಿಗೆ ಮಾತ್ರ ಭಯಪಡಿ. ಆದ ಕಾರಣ ನೀವು ಬಹಿರಂಗವಾಗಿ ಧೈರ್ಯವಾಗಿ ಈ ಸತ್ಯಗಳನ್ನು ನೀವು ಪ್ರಬೋಧಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರಿಗೆ ದೃಢತೆ ಏನು? ಭಯಪಡಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ,
ದೇಹ ಬರೀ ನಶ್ವರ, ಆತ್ಮ ಶಾಶ್ವತ. ನಿನ್ನ ಆತ್ಮವನ್ನ ಆಡಳಿತ ಮಾಡುವ ರಾಜ ನಾನು ಹೇಳಿದ ಮಾತುಗಳನ್ನು ನೀವು ದೃಢವಾಗಿ ಇಟ್ಟುಕೊಂಡು ನೀವು ಶುಭ ಸಂದೇಶವನ್ನು ಸಾರ್ರಿ. 12 ಮಂದಿನೂ ಕಠಿಣವಾದ ಮರಣವನ್ನು ಅನುಭವಿಸ್ತಾರೆ. ಆದರೆ ಯಾವತ್ತಿಗೂ ಈ 12 ಮಂದಿ ಪ್ರೇಷಿತರು ಹಿಂಜರಿಲಿಲ್ಲ, ಪ್ರಾಣ ಭಯ ಪಟ್ಕೊಂಡು ಓಡಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮನ ಕೊಡುಗೆ ಪಡೆದ ನಂತರ ಈ 12 ಮಂದಿ ಶಿಷ್ಯರು ಕೂಡ ತನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ದೇವರನ್ನು, ದೇವರ ಆ ಹಾದಿಯನ್ನ, ದೇವರ ಆ ವಾರ್ತೆಯನ್ನ ಪ್ರೀತಿಸಿದರು. ಯೇಸು ಸ್ವಾಮಿ ಹೇಳಿದ್ರು, ಮನೆ ಮೇಲೆ ನಿಂತ್ಕೊಂಡು ನೀವು ಪ್ರಚುರಪಡಿಸಿ ಅಂತ ಮಾಡಿದ್ರು. ಮನೆಗೂ ಹೋಗಿ ಮಾಡಿದ್ರು. ಮನೆ ಮೇಲೆ ನಿಂತ್ಕೊಂಡಲ್ಲ, ಮನೆ ಒಳಗೆ ಹೋಗಿ ಈ ಶುಭ ಸಂದೇಶ ಪ್ರಚಾರವನ್ನು ಮಾಡಿದ್ರು. ಮಾರುಕಟ್ಟೆಗಳಲ್ಲಿ ಮಾಡಿದ್ರು, ದೇವಾಲಯದ ಆ ಒಂದು ಸ್ಥಳಗಳಲ್ಲಿ ಮಾಡಿದ್ರು. ಅವ್ರನ್ನ ಯಾರೂ ತಡೆಯೋಕ್ಕಾಗಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಮತ್ತೊಂದು ಮಾತನ್ನು ಕೂಡ ಹೇಳಿದ್ರು. ನೀವು ಎಷ್ಟು ಮುಖ್ಯವಾದರು ಅಂತ ಹೇಳಿದ್ರೆ, ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಗುಬ್ಬಚ್ಚಿಗಳನ್ನು ನೋಡಿದ್ದೀರಾ? ಗುಬ್ಬಚ್ಚಿಗಳು ನೋಡಿದ್ದೀರಾ? ನೋಡಿದ್ದೀರಾ? ಎಲ್ಲಿ? ಆವಾಗಿತ್ತು, ಇವಾಗಿಲ್ಲ ಅಲ್ವಾ? ಎಲ್ಲ ಕಡೆ ಮೊಬೈಲ್ ಟವರ್ಗಳನ್ನ ಇಟ್ಕೊಂಡು ಬೇಡದಿರೋ ವೇವ್ಸ್ನ ಕೊಟ್ಕೊಂಡಿದ್ರೆ ಪಾಪ ಅವು ಚಿಕ್ಕ ಹಕ್ಕಿಗಳು ಏನು ಮಾಡ್ತವೆ? ಗುಬ್ಬಚ್ಚಿಗಳು ಇವತ್ತು ಕಾಣೋದು ತುಂಬ ಕಷ್ಟ. ನೀವು ನೋಡ್ಬೇಕಂತ ಹೇಳಿದ್ರೆ ಒಂದು 50 ಕಿಲೋಮೀಟ್ರ್ ಆದರೂ ಆಚೆ ಹೋಗಬೇಕು ಅಲ್ವಾ? ಬಹುಶಃ ಸುರೇಶ್ ಅವ್ರ ಊರಿಗೆ ಹೋದರೆ ಕಾಣುತ್ತೆ ಏನೋ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಗುಬ್ಬಚ್ಚಿಗಳು ನೋಡೋದು ಕಷ್ಟ, ಆದರೆ ನಾವು ನೋಡಿದ್ದೀವಿ. ಈಗ ಕಾಣೋದಿಲ್ಲ, ತುಂಬ ಚಿಕ್ಕದಾದಂಥ ಒಂದು ಹಕ್ಕಿ. ದೇವರು ಹೇಳ್ತಾರೆ, ಆ ಒಂದು ಕೂಡ ಕೆಳಗೆ ಬೀಳೋದು ನನ್ನ ಅಪ್ಪನೆ ಇಲ್ಲದೆ. ಅದಕ್ಕಿಂತ ಮಿಗಿಲಾದ ಇನ್ನೊಂದು ಮಾತನ್ನು ಹೇಳ್ತಾರೆ, ನಿಮ್ಮ ತಲೆಗೂದಲುಗಳು ಕೂಡ ಎಣಿಕೆಯಾಗಿವೆ. ಯಾರಾದರೂ 1-2 ಬಿದ್ದೋಯ್ತು ಅಂತ ಹೇಳಿದ್ರೆ ಕೂತ್ಕೊಂಡು ಅಳ್ತೀವ? ಕಾಲಲ್ಲಿ ಜಾಡಿಸ್ಬಿಟ್ಟು ಅಯ್ಯೋ ಹೋದ್ರೆ ಹೋಯ್ತು ಬಿಡು ಅಂತ ಹೇಳಿ ಹೋಗ್ತೀವಿ. ಕೆಲವರು ತುಂಬ ಜೋಪಾನವಾಗಿ ನೋಡ್ಕೋತಾರೆ ಕಡಿಮೆ ಇದ್ದರೆ. ಇಲ್ಲ, ಕಡಿಮೆ ಆಗ್ತಾ ಇದ್ರೆ ಸ್ವಲ್ಪ ಕಷ್ಟನೇ. ಈಗ ನನಗೆ ಆಗ್ತಾ ಇದೆ ಆದರೂ ಕೂಡ ಚಿಂತೆ ಇಲ್ಲ, ಹೋದರೆ ಹೋಗಲಿ ಅಲ್ವಾ? ದೇವರೇನು ಹೇಳ್ತಾರೆ, ಆ ಬೇಡ ಅಂತ ನೀನು ಬಯಸುವ, ನನಗೆ ಮುಖ್ಯತ್ವ ಇಲ್ಲ ಎಂದು ಬಯಸುವ ಆ ವಿಷಯಗಳು ಕೂಡ ಎಣಿಕೆಯಾಗಿವೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ಅವರಿಗೆ ಇರುವಂತಹ ಆ ಒಂದು ಪ್ರೀತಿ, ಆಡಳಿತ, ಆ ಒಂದು ದೃಢತೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನಗೆ ಅಷ್ಟು ಮುಖ್ಯ, ನಿಮ್ಮ ತಲೆಗೂದಲುಗಳು ಕೂಡ ಎಣಿಕೆಯಾಗಿವೆ. ನನ್ನಲ್ಲಿ ಲೆಕ್ಕ ಇದೆ. ನಿನಗೆ ಏನೇ ಆದರೂ, ಎಂಥದ್ದೇ ಆದರೂ ನನಗೆ ಗೊತ್ತಿದೆ ನನ್ನ ಅಪ್ಪನೇ ಇಲ್ಲದೆ ನಿನಗೆ ಆಗುವುದಿಲ್ಲ. ಆದರೆ ನೀನು ಈ ದೇಹಕ್ಕೆ ಕಷ್ಟವನ್ನು ಕೊಡುವವರಿಗೆ ಭಯಪಡಬೇಡ, ನನಗೆ ಮಾತ್ರ ಭಯಪಡು. ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಎಲ್ಲ ಕಷ್ಟಗಳಲ್ಲೂ ಕೂಡ ನನಗೆ ಸಾಕ್ಷಿಯವಾಗಿ ನೀನಿದ್ದರೆ ನಿನ್ನ ಈ ಭೂಲೋಕದ ಪಯಣವನ್ನು ಮುಗಿಸಿ ಪರಲೋಕಕ್ಕೆ ಬಂದಾಗ ನನ್ನ ತಂದೆಯ ಮುಂದೆ ನಾನು ನಿನಗೆ ಸಾಕ್ಷ್ಯವನ್ನು ಕೊಡುವೆನು. ವಾಟ್ ಅ ವಂಡರ್ಫುಲ್ ಥಿಂಗ್. ನಾನು ಮಾಡೋ ಒಳ್ಳೆಯದನ್ನು ಯಾರು ಮಾಡ್ತಾರೆ ಸ್ವಾಮಿ? ಯಾರು ನೋಡ್ತಾರೆ ಸ್ವಾಮಿ? ಅನಾಮತಾಗಿ ಹೋಗ್ಬಿಡುತ್ತಲ್ಲ ಸ್ವಾಮಿ? ದೇವರು ನೋಡ್ತಾರೆ. ನೀನು ಮಾಡಿರುವ ಪ್ರತಿಯೊಂದು ಕೆಲಸ ಕಾರ್ಯವನ್ನು ಯೇಸು ಸ್ವಾಮಿ ಹೇಳ್ತಾರೆ, ನೀನು ನನ್ನ ತಂದೆಯಾದ ದೇವರಿಗೆ ನೀನು ಸಾಕ್ಷ್ಯವನ್ನು ನೀಡಿದರೆ, ನನ್ನ ತಂದೆ ಮುಂದೆ ನೀನು ನಿಂತಾಗ ನಿನಗೆ ನಾನು ಸಾಕ್ಷ್ಯವನ್ನು ನೀಡ್ತೀನಿ. ಒಂದು ವೇಳೆ ನಿಮ್ಮ ದುಷ್ಕೃತ್ಯಗಳಿಂದ, ದುರಾಲೋಚನೆಗಳಿಂದ ನೀನು ದೇವರ ವಿರುದ್ಧ ಹೋಗಿದ್ದರೆ, ನನ್ನ ತಂದೆಯ ಮುಂದೆ ನಿಂತಿರಬೇಕಾದರೆ ನಾನು ನಿನಗೆ ಸಾಕ್ಷ್ಯವನ್ನು ಕೊಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದು ತುಂಬ ಮುಖ್ಯವಾದ ಮಾತು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಎರಡನೆಯ ಅರ್ಥ ಇಲ್ಲಿಂದ ಪ್ರಾರಂಭವಾಗುತ್ತೆ. ಏನದು ಎರಡನೆಯ ಅರ್ಥ? ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಒಂದಷ್ಟು ಬೆಳಕು, ಒಂದಷ್ಟು ಕತ್ತಲೆ ಇದೆ ಅಲ್ವಾ? ಒಂದಷ್ಟು ಸತ್ಯ, ಒಂದಷ್ಟು ಸುಳ್ಳಿದೆ. ಒಂದಷ್ಟು ನಿಜವಾದ ಮುಖ, ಒಂದಷ್ಟು ಮುಖವಾಡ ಇದೆಯಾ? ಮುಖವಾಡ ಇದೆಯಾ? ತಲೆ ಅಲ್ಲಾಡಿಸಿ, ಹಿಂಗ ಈ ಕಡೆ ಮುಖವಾಡ ಇದೆ. ಎಲ್ಲರ ಜೀವನದಲ್ಲಿಯೂ ಇದೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಮನುಷ್ಯನ ನಿಜ ಮುಖ ಆಚೆ ಬಂದರೆ ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ರಿಗೂ ನಾವು ಒಳ್ಳೆಯವರಂತ ತೋರಿಸ್ಕೊತೀವಿ. ನಾವು ಒಳ್ಳೆಯವರ? ಆ ಪ್ರಶ್ನೆಗೆ ಉತ್ತರ ನಾನು ಕೊಡಬೇಕು ಅಲ್ವಾ? ನಾನು ನೀತಿವಂತ ಅಂತ ತೋರಿಸ್ಕೊತೀವಿ. ನೀತಿವಂತರ? ಸತ್ಯವಂತರ? ಖಂಡಿತವಾಗಿಲ್ಲ. ನಮ್ಮಲ್ಲಿರುವ ಅನಾಚಾರಗಳು ಇದ್ದೇ ಇರ್ತವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಸತ್ಯ ಹೊರಗೆ ಬರುತ್ತೆ. ಸತ್ಯ ಹೊರಗೆ ಬರುತ್ತೆ. ದೇವರು ಹೇಳಿದ್ರ ಅನಾಚಾರ ನೀನು ಮಾಡು, ದುಷ್ಕೃತ್ಯ, ದುರಾಲೋಚನೆ, ದುರಾಸೆ ಇವುಗಳೆಲ್ಲ ಇಟ್ಕೊಳ್ಳಿ ಅಂತ ದೇವರು ಹೇಳಿದ್ರ? ಯಾವತ್ತೂ ಹೇಳಲಿಲ್ಲಲ್ಲ. ದೇವರು ಹೇಳಿದ್ದು ನೀವು ಸುಂದರವಾದ ಸೃಷ್ಟಿ, ನನ್ನ ಹೋಲಿಕೆಯಲ್ಲಿ ಸೃಷ್ಟಿಯಾದವರು, ನನ್ನಂತೆ ಪರಿಶುದ್ಧರಾಗಿರಿ, ನನ್ನಂತೆ ಜೆಂಟ್ಲಾಗಿರಿ, ನನ್ನಂತೆ ಪ್ರೀತಿ ತುಂಬಿದವರಾಗಿರಿ, ನನ್ನಂತೆ ಕ್ಷಮಿಸ ಕಳಿಸ್ಕೊಳ್ರಿ. ಇದೆಲ್ಲ ಮಾಡ್ತೀವ ನಾವು? ಇದೆಲ್ಲ ಮಾಡ್ತೀವಾ? ಯೇಸು ಸ್ವಾಮಿ ಹೇಳ್ತಾರೆ, ನೀನು ಯಾರಾದರೂ ನಿನ್ನ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಒಡ್ತೀವಾ? ಯಾರಾದ್ರೂ ನಮ್ಮ ಕೆನ್ನೆನ ಮುಟ್ಬಿಟ್ರೆ ಮುಟ್ಟಿದವನು ಹಲ್ಲು ಒಂದು ಇರಲ್ಲ, ಅಷ್ಟು ಮಟ್ಟಿಗೆ ಹೋಗ್ಬಿಡ್ತೀವಿ ಅಲ್ವಾ? ಸ್ವಾಮಿಯರುಗಳನ್ನೇ ಬಿಡಲ್ಲ. ನಿಮ್ಮ ಧರ್ಮ ಕೇಂದ್ರದ ಗುರುಗಳಾಗಿ ಬಂದ ಮೇಲೆ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ರು. ನನ್ನ ಮೇಲೆ ಕೇಸ್ ಹಾಕಿದ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದರೆ, ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಒಂದಷ್ಟು ಕತ್ತಲೆ ಇದೆ, ಒಂದಷ್ಟು ಬೆಳಕಿದೆ, ಒಂದಷ್ಟು ಸತ್ಯ ಇದೆ, ಒಂದಷ್ಟು ಅಸತ್ಯ ಇದೆ, ಒಂದಷ್ಟು ನಾಟಕ ಇದೆ, ಒಂದಷ್ಟು ಸರಿಯಾದ ಜೀವನ ಇದೆ. ಯಾರು ಕೂಡ 100% ಕ್ರಿಮಿನಲ್ ಇಲ್ಲ, ಯಾರು 100% ಸಂತರೂ ಇಲ್ಲ. ಎಲ್ಲರಲ್ಲೂ ಕೂಡ ಪಾಪ ಇದೆ, ಎಲ್ಲರಲ್ಲೂ ಕೂಡ ಪರಿಶುದ್ಧತೆ ಅನ್ನೋದು ಇದ್ದೇ ಇದೆ. ಅದು ಇವತ್ತು ನಾವು ಗಮನಿಸಬೇಕಾದ ವಿಷಯ. ಆ ಪರಿಶುದ್ಧತೆಯನ್ನು ಒಂದಷ್ಟು ಹೆಚ್ಚಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ, ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ಒಂದು ದೃಶ್ಯವನ್ನು ಕೊಡ್ತಾನೆ. ಏನಂತ ಹೇಳಿದ್ರೆ, ಕೊನೆಯ ತೀರ್ಪಿನ ದಿನ ದೇವರು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವರು. ಅವನವನ ಕೃತ್ಯಕ್ಕೆ ತಕ್ಕಂತೆ ಆತನು ಆ ಗುಂಪನ್ನು ಸೇರ್ತಾನೆ. ಕುರಿಯನ್ನ ಸೇರ್ತಾನೋ, ಆಡನ್ನ ಸೇರ್ತಾನೋ. ಆಗ ಯೇಸು ಸ್ವಾಮಿ ನಿನ್ನ ಕತ್ತಲೆಯನ್ನ, ನಿನ್ನ ರಹಸ್ಯವನ್ನ ಬಹಿರಂಗವಾಗಿ ಗೋಚರಿಸುವರು. ಕೇಳ್ತಾರೆ ಪ್ರಶ್ನೆ, ಹಸಿವಿನಿಂದ ಇದ್ದೆ, ಆಹಾರ ಕೊಟ್ಟೆಯಾ ಇಲ್ವಾ? ಎಂಜಲ್ ಕೈಯಲ್ಲಿ ಕಾಗೆ ಓಡಿಸಲ್ವಾ ನೀನು? ಇಷ್ಟು ಹಣ ಆಸ್ತಿ ಅಂತಸ್ತು ಸೇರಿಸ್ಕೊಂಡು ಸತ್ತಾಗ ಏನು ಹೊತ್ಕೊಂಡು ಬಂದೆ? ಏನೂ ಇಲ್ಲ ಸ್ವಾಮಿ ಅಂತ ಹೇಳಿದ್ರೆ ಜಾಡ್ಸು ಒದ್ದು ನೀನು ಹೋಗಲ್ಲಿಗೆ ಬೆಂಕಿಗೆ ಅಂತ ಕಳಿಸ್ತಾರೆ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಜೀಸಸ್ ಸೇಸ್, ಬಿ ಎ ಲವಿಂಗ್ neighbor to your neighbor, brother to your brother, sisters to your sister, brother to the sister, son to the father, father to the son. ಇದು ಸಾಧಾರಣವಾಗಿರುವ ವಿಷಯಗಳು. ಈ ವಿಷಯಗಳೇ ನಾವು ಜೀವನ ಮಾಡೋಕ್ಕೆ ಎಷ್ಟು ಕಷ್ಟ ಅಲ್ವಾ? ಒಬ್ಬ ಮಗ ತನ್ನ ತಂದೆ ತಾಯಿಗಳನ್ನು ದ್ವೇಷಿಸ್ತಾನಂತ ಹೇಳಿದ್ರೆ ಎಷ್ಟು ಕಾರಣಗಳಿವೆ. ಆ ಕಾರಣಗಳಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಲ್ವಾ? ಹೆಂಡತಿ ಇರ್ತಾಳ, ಮಕ್ಕಳಿರ್ತಾರ, ಸ್ನೇಹಿತರು ಇರ್ತಾರ, ಅಕ್ಕಪಕ್ಕದವ್ರು ಇರ್ತಾರ, ನೆಂಟರು ಇರ್ತಾರ. ಅಂದರೆ ಒಬ್ಬ ವ್ಯಕ್ತಿನ ಒಂದು ತಪ್ಪು ಮಾಡೋದಕ್ಕೆ ನಾವು ಬೆಂಬಲವನ್ನು ಕೊಡುವಂತಹ ಜನರಾಗಿ ಇದ್ದರೆ ನಾವು ಏನು ತಿಳ್ಕೊತೀವಿ? ಯಾರೂ ನೋಡಲಿಲ್ಲ, ಯಾರೂ ಕೇಳಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ರೆಟ್ಟಾಗದ ಗುಟ್ಟಿಲ್ಲ ಕೇಳೋ ಮನುಜ, ರೆಟ್ಟಾಗದ ಗುಟ್ಟಿಲ್ಲ ಕೇಳೋ ಮನುಜ. ಈ ವಾಕ್ಯಗಳು ಇವತ್ತು ಅರ್ಥವಾಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೂ ತಿಳ್ಕೊಬೇಡಿ, ನನ್ನ ಜೀವನ ಯಾರೂ ನೋಡಲಿಲ್ಲ, ನಾನು ಮಾತಾಡೋದು ಯಾರೂ ಕೇಳಿಸ್ಕೊಳ್ಳಲಿಲ್ಲ, ನಾನು ಮಾಡಿದ್ದು ಯಾರೂ ನೋಡಲಿಲ್ಲ. ಇವತ್ತು ಅದೇ ತಪ್ಪಾಗಿದೆ. ಮನುಷ್ಯನ ಜೀವನ ಈಗ 75% ಎಲ್ಲಿದೆ? ಸೆಲ್ಫೋನಲ್ಲಿದೆ. ಒಬ್ಬೊಬ್ಬರ ಸೆಲ್ಫೋನ್ಗಳನ್ನ ಬಿಚ್ಚಿಬಿಟ್ರೆ ಸಾಕು, ನಮ್ಮ ಒಳ ಏನು ಅನ್ನೋದು ಅರ್ಥ ಆಗ್ಬಿಡುತ್ತೆ ಅಲ್ವಾ? ಆಗುತ್ತೆ. ಏನು ಮಾತಾಡ್ತೀವಿ, ಯಾರ ಹತ್ರ ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ, ಏನು ನೋಡ್ತೀವಿ, ಏನು ಮಾಡ್ತೀವಿ, ಏನು ಒಳಸಂಚಿಗಳು ಎಲ್ಲವೂ ಇದೆ. ಸೀಕ್ರೆಟ್, ಯು ಲೀವ್ ಇಟ್ ಟು ಗಾಡ್, ಲೀವ್ ಗಾಡ್ ಅಲೋನ್. ನಮ್ಮಿಂದನೇ ನಮ್ಮ ಗೋಪ್ಯವಾದ ವಿಷಯಗಳನ್ನು ಇವತ್ತು ಕಾದಿರಿಸ್ಕೊಳ್ಳೋಕ್ಕಾಗೋದಿಲ್ಲ.
ಎಷ್ಟೋ ಜನ ನಿಮ್ಮ ಸೆಲ್ಫೋನ್ ಒಳಗೆ ಬಂದು ನೀವು ಯಾರಂತ ಡಿಫೈನ್ ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಷ್ಟು ಮಟ್ಟಿಗೆ ಲೋಕ ಬೆಳೆದಿದೆ. ಈ ಬೆಳೆದಿರುವ ಲೋಕದಲ್ಲಿ ನಾವು ಎಷ್ಟು ಮಟ್ಟಿಗೆ ದೇವರಿಗೆ ಪ್ರಾಮಾಣಿಕವುಳ್ಳವರಾಗಿ, ಅವರ ಸಂದೇಶಕ್ಕೆ ಪ್ರಾಮಾಣಿಕವುಳ್ಳವರಾಗಿರ್ತೀವಿ, ಇದು ಮುಖ್ಯ. ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ಮಾತ್ರ ತಲೆಬಾಗಿ ನಿಲ್ಲುವವನು ಈ ಲೋಕವನ್ನು ಗೆಲ್ಲುತ್ತಾನೆ. ಜೀವಂತ ಪುಸ್ತಕದಲ್ಲಿ ತನ್ನ ಹೆಸರನ್ನು ಬರೆದಿಡ್ತಾನೆ. ಜೀವಂತ ಪುಸ್ತಕದಲ್ಲಿ ತನ್ನ ಹೆಸರನ್ನು ಬರೀತಾನೆ. ಯಾವನು ಈ ಲೋಕಕ್ಕೆ ತಲೆಬಾಗಿ ದೇವರಿಗೆ ವಿರುದ್ಧವಾಗಿ ಹೋಗ್ತಾನೋ ಆತನು ಎಲ್ಲವೂ ಇರೋದಿಲ್ಲ. ಇಟ್ ಗೋಸ್ ಔಟ್ ಆಫ್ ನಥಿಂಗ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸೃಷ್ಟಿಕರ್ತನಿಗೆ ಪ್ರಾಮಾಣಿಕ ಉಳ್ಳವರಾಗಿರೋಣ. ಅವರು ನಮಗೆ ಕೊಟ್ಟಂತಹ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಬಹಿರಂಗವಾಗಿ ಹೇಳುತ್ತಾ ಅವರ ನಾಮಕ್ಕೆ ಸಾಕ್ಷ್ಯವನ್ನು ನೀಡೋಣ. ಆಗ ದೇವರು ನಮ್ಮೊಡನೆ ಇರುವುದನ್ನು ನಮ್ಮ ಬೆಂಬಲವಾಗಿ, ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಒಳ್ಳೆಯ ವ್ಯಕ್ತಿಗಳಾಗಿ, ಪ್ರಜೆಗಳಾಗಿ, ಪ್ರೇಷಿತರಾಗಿ ಆಶೀರ್ವದಿಸುವುದನ್ನು ನಾವೆಲ್ಲರೂ ನೋಡಬಹುದು. ಅಂತಹ ವರದಾನಗಳನ್ನು ತಂದೆ ದೇವರೇ ನಮಗೂ ನಮ್ಮ ಕುಟುಂಬಗಳಿಗೂ ದಯಪಾಲಿಸಿರಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.